ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ನ ಹರೀಶನ ಪಾತ್ರ ಮಾಡುತ್ತಿರುವ ನಟ ಅಜಯ್ ರಾಜ್ ಮತ್ತು ಹಿಟ್ಲರ್ ಕಲ್ಯಾಣ ಸೀರಿಯಲ್ ಖ್ಯಾತಿಯ ನಟಿ ಪದ್ಮಿನಿ ದೇವನಹಳ್ಳಿ ಈ ಒಂದು ಜೋಡಿ ತಮ್ಮ ಮುದ್ದಾದ ಮಗುವಿಗೆ ಇವತ್ತು ನಾಮಕರಣವನ್ನ ಮಾಡಿದ್ದು, ಆ ಒಂದು ದೃಶ್ಯಗಳನ್ನ ಇಲ್ಲಿ ನಾವು ನೋಡಬಹುದಾಗಿದ್ದು, ನಟ ಅಜಯ್ ರಾಜ್ ಮತ್ತು ನಟಿ ಪದ್ಮಿನಿ ದೇವನಹಳ್ಳಿ ತಮ್ಮ ಮಗುವಿಗೆ ಏನಂತ ಹೆಸರನ್ನ ಇಟ್ಟಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ನಟ ಅಜಯ್ ರಾಜ್ ಅವರ ಮಗುವಿನ ನಾಮಕರಣಕ್ಕೆ ಶುಭ ಹಾರೈಸುತ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಪರಸ್ಪರ ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಪದ್ಮಿನಿ ದೇವನಹಳ್ಳಿ ಮತ್ತು ನಟ ಅಜಯ್ ರಾಜ್ ಅವರು 3 ವರ್ಷದ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು, ಇದೇ ವರ್ಷ ಪದ್ಮಿನಿ ದೇವನಹಳ್ಳಿ ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದರು. ನಟಿ ಪದ್ಮಿನಿ ಅವರ ಸೀಮಂತ ಶಾಸ್ತ್ರವನ್ನ ಕೂಡ ನಟ ಅಜಯ್ ರಾಜ್ ಅವರು ತುಂಬಾನೇ ಅದ್ದೂರಿಯಾಗಿ ಆಚರಿಸಿದ್ದು, ಇದೇ ವರ್ಷದ ಮೇ ತಿಂಗಳಲ್ಲಿ ಪದ್ಮಿನಿ ದೇವನಹಳ್ಳಿ ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದು, ಇವತ್ತು ಈ ಒಂದು ಮಗುವಿನ ನಾಮಕರಣವನ್ನ ನಟ ಅಜಯ್ ರಾಜ್ ಕುಟುಂಬಸ್ಥರು ಆಚರಿಸಿದ್ದು, ಈ ಒಂದು ಮಗುವಿಗೆ ತಸ್ಮೈ ವಿಷ್ಣು ಅನ್ನುವ ತುಂಬಾನೇ ವಿಶೇಷವಾದ ಹೆಸರಿನಿಂದ ನಾಮಕರಣ ಮಾಡಿದ್ದು, ನಿಮ್ಗೆ ಈ ಹೆಸರಿನ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.